ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ ಅಂತ. ನಾನು ಹಾಸನದಿಂದ ಕನ್ನಡ ಲೋಕ್ಸ್ ಮಾಡ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಪುಣ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವರ್ಷ ನಾನು ಈ ಕ್ಷೇತ್ರಕ್ಕೆ ಹೋಗ್ತೀನಿ. ಸೊ ನಮ್ಮ ಹಾಸನದಿಂದ ಎಕ್ಸಾಕ್ಟ್ 4:15ಗೆ ಟ್ರೈನ್ ಇದೆ. ಸೊ ಎಲ್ಲರೂ ಕೆಲವರು ಗೆಸ್ ಮಾಡಿರ್ತೀರ ಅಂದ್ಕೋತೀನಿ. ಮಂತ್ರಾಲಯ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಸೊ ಇವತ್ತು ಭೇಟಿಯನ್ನು ಕೊಡಬೇಕು ಅಂತ ಹೊರಟಿದ್ದೀವಿ. ಸೊ ನಾವು May 10 ಸಂಡೇ 4:15 ಟ್ರೈನ್ ಇತ್ತಲ್ಲ, ಹಾಸನ ಸೋಲಾಪುರ ಡೈಲಿ ರನ್ ಆಗುತ್ತೆ ಇದು ಮಂತ್ರಾಲಯಕ್ಕೆ. ಆ ಟ್ರೈನ್ ಮೊದಲೇ ರಿಸರ್ವೇಷನ್ ಮಾಡ್ಕೊಂಡಿದ್ವಿ. ಒಂದು 2-3 ತಿಂಗಳಿಂದನೇ ರಿಸರ್ವೇಷನ್ ಆಗಿತ್ತು. ಯಾಕೆಂದರೆ ಟಿಕೆಟ್ ಸಿಗಲ್ಲ, ಸಡನ್ನಾಗಿ ಹೋಗಿ ನಾವು ಬುಕ್ ಮಾಡ್ತೀವಿ ಅಂತ. ರಿಸರ್ವೇಷನ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ರಿಸರ್ವೇಷನ್ ಮಾಡಿನೇ ಕೆಲವರು ಅಂದರೆ ಟಿಕೆಟ್ ಕನ್ಫರ್ಮ್ ಆಗದವ್ರು ಎಲ್ಲರೂ ಒಳಗಡೆ ಇರ್ತಾರೆ. ಸೊ ಹಾಗೆ ಯಾರೆಲ್ಲ ಪ್ಲ್ಯಾನ್ ಮಾಡ್ತೀರಾ, ರಿಸರ್ವೇಷನ್ ಮಾಡ್ಕೊಂಡು ಹೋಗಿ ಮಂತ್ರಾಲಯಕ್ಕೆ. ಇದು ನಿಮಗೆ 4:15ಗೆ ಮಂತ್ರಾಲಯ ಹಾಸನ ಬಿಟ್ಟರೆ ಮಂತ್ರಾಲಯಕ್ಕೆ ಎಕ್ಸಾಕ್ಟ್ ನಾವು ಒಂದು 2:30-3 ಒಳಗಡೆ ಹೋಗ್ತೀವಿ. ಸೊ ಯಾಕೆಂದರೆ ಕ್ರಾಸಿಂಗ್ ಸಿಗುತ್ತೆ, ಹಾಗಾಗಿ ಎಕ್ಸಾಕ್ಟ್ 3 ರೀಚ್ ಆಗ್ತೀವಿ. ನಾವೆಲ್ಲರೂ ಸಹ ಒಂದು 3 ನಾನು ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಟ್ರಿಪ್ ಥರ ಹೋಗಿದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಡು 3 ರೀಚ್ ಆಗಿದ್ವಿ ಮಂತ್ರಾಲಯದಲ್ಲಿ. ಇಲ್ಲಿ ನಿಮಗೆ ಮಂತ್ರಾಲಯದಿಂದ ಈ ಕ್ಷೇತ್ರದಿಂದ ಮಠಕ್ಕೆ ಹೋಗಿ ರೈಲ್ವೆ ಸ್ಟೇಷನಿಂದ ಕ್ಷೇತ್ರಕ್ಕೆ ಹೋಗೋಕ್ಕೆ 16 ಕಿಲೋಮೀಟರ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೇನು ಯಾವಾಗ ಹೋದ್ರೂ ಇಲ್ಲಿ ವೆಹಿಕಲ್ ವ್ಯವಸ್ಥೆ ಇರುತ್ತೆ, ಯಾವುದೇ ತೊಂದರೆ ಇರಲ್ಲ. ಆಟೋ ಇರುತ್ತೆ, ಕ್ಯಾಬ್ ಮೀನ್ಸ್ ಕಾರ್ಗಳ ವ್ಯವಸ್ಥೆ, ವ್ಯಾನು, ಫ್ಯಾಮಿಲಿ ಏನಾದ್ರು ಒಂದು 15-20 ಮೆಂಬರ್ಸ್ ಹೋದರೆ ಆ ಥರ ದೊಡ್ಡ ವೆಹಿಕಲ್ಸ್ ಎಲ್ಲ ಇರುತ್ತೆ, ನಿಮ್ಗೆ ಅರೇಂಜ್ ಮಾಡಿಕೊಡ್ತಾರೆ. ಆಟೋದಲ್ಲಿ ಹೋಗೋದಾದರೆ ನಿಮಗೆ 50 ರೂಪೀಸ್ ಸೀಟ್ ಆಟೋ ಥರ ತೊಗೋತಾರೆ. ಸೇಮ್ ವ್ಯಾನಲ್ಲೂ ಅದೇ ಥರ ತೊಗೋತಾರೆ. ಸೊ ನಿಮ್ಮ ಕಂಫರ್ಟಬಲ್ ಯಾವುದ್ರಲ್ಲಿ ಹೋಗ್ಬೇಕಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ವೆಹಿಕಲ್ ನಿಂತಿದೆ ಹೊರಗಡೆ ಬಂದರೆ. ನಾವೆಲ್ಲರೂ ಸಹ ಒಂದು ಆಟೋ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಸೊ ನಾವೇ 9 ಮೆಂಬರ್ಸ್ ಇದ್ವಿ. ಸೊ ಹಾಗೆ ಆಟೋ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಪರ್ ಹೆಡ್ 50 ರೂಪೀಸ್ ತೊಗೋತಾರೆ. ನಮಗೆ ರೂಮು ಸಹ 1 ಮಂತ್ ಬಿಫೋರೇ ನಾವು ರೂಮ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ. ನಿಮಗೆ ಆಫ್ಲೈನಲ್ಲಿ ಹೋದಾಗ ಇದ್ದರೆ ಕೊಡ್ತಾರೆ, ಇರಲ್ಲ ಅಂದರೆ ಸಿಗಲ್ಲ. ಬೆಟರ್ ನೀವು ಆನ್ಲೈನಲ್ಲಿ SRS ಮಠದವ್ರದ್ದು ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. 1 ಮಂತ್ ಮೊದಲೇ ಓಪನ್ ಆಗುತ್ತೆ ನೀವು ಯಾವ ಡೇಟಿಗೆ ಹೋಗ್ತೀರಾ ಅಂತ. ಸೊ ಅಲ್ಲಿ ನೀವು ಬುಕ್ ಮಾಡ್ಕೊಂಡು ಹೋಗಿ. ನಾವು ಮಲಗಲೇ ಇಲ್ಲ, ಬೆಳಗಿನ ಜಾವ 4 ಗಂಟೆಗೆ ರೂಮ್ ರೀಚ್ ಆಗ್ತೀವಿ. ಎಲ್ಲ ಸ್ನಾನ ಮುಗಿಸ್ಕೊಂಡು ನಿಮಗೆ ಎಕ್ಸಾಕ್ಟ್ 6 ಗಂಟೆಗೆ ದರ್ಶನ ಶುರುವಾಗುತ್ತೆ ಮಂತ್ರಾಲಯ ಮಠದಲ್ಲಿ. ನಾವೊಂದು 6:30 ಅಷ್ಟೊತ್ತಿಗೆ ಎಲ್ಲ ರೀಚ್ ಆಗಿದ್ವಿ. ನೋಡಿ, ಇಲ್ಲಿ ಮೊದಲು ಥರ ಇಲ್ಲ ಇವಾಗ. ನಾವು ಲಾಸ್ಟ್ ಇಯರ್ ಹೋದಾಗ ಈ ರೀತಿ ಯಾವುದು ನಾವು ಕಂಬಿಗಳಲ್ಲಿ ಸುತ್ತ ಅವಶ್ಯಕತೆ ಇರಲಿಲ್ಲ. ನೋಡಿ, ಇವಾಗ ಫುಲ್ ಜನ ಜಾಸ್ತಿ ಆಗಿದ್ದಾರೆ, ಹಾಗಾಗಿ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಹೋದಾಗೇನು ತುಂಬ ಏನು ರಶ್ ಇರಲಿಲ್ಲ, ಹಾಗಾಗಿ ಒಂದು 15 ಮಿನಿಟ್ಸ್ ಒಳಗಡೆ ಸೇರಿಕೊಂಡ್ವಿ ಮಠದೊಳಗಡೆ ಕ್ಷೇತ್ರಕ್ಕೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗುತ್ತೆ, ಒಂದು 1/2 ಅವರಲ್ಲಿ ದರ್ಶನ ಆಯಿತು. ಬಟ್ ಮೊದಲೆಲ್ಲ ಡೈರೆಕ್ಟ್ ಮೈನ್ ಗೇಟಲ್ಲೇ ಹೋಗ್ತಾ ಇದ್ವಿ ಅಲ್ವಾ. ನೋಡಿ, ಇವಾಗೆಲ್ಲ ಈ ಥರ ಹೋಗಬೇಕು. ಬಟ್ ನಾವು ಬೆಳಗ್ಗೆನೇ ಹೋಗಿದ್ರಿಂದ ಯಾವುದೇ ತೊಂದರೆ ಇರಲಿಲ್ಲ, ಜನ ಇರಲಿಲ್ಲ. ಬೇಗ ಒಳಗಡೆ ಹೋದ್ವಿ. ನಾವು 6:30ಗೆ ರೀಚ್ ಆದ್ವಿ. ಎಕ್ಸಾಕ್ಟ್ ಒಂದು 7:45 ಒಳಗಡೆ ನಮಗೆ ಎಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಡು, ಮೀನ್ಸ್ ದರ್ಶನ ಒಂದು 1/2 ಅವರಲ್ಲಿ ಆಗುತ್ತೆ. ಆ ಬ್ಯಾಕ್ಗ್ರೌಂಡ್ ಎಲ್ಲ ನಾವು ಒಂದು ಸುತ್ತು ಬಂದು ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುಳಿತಿದ್ದು ಎಲ್ಲ ಅಷ್ಟರಿಗೆ ನಮಗೆ ಒಂದು 7:45 ಒಳಗಡೆ ಮುಗಿಸ್ಕೋತೀವಿ. ಏಕೆಂದರೆ ಇಲ್ಲಿ ತುಂಬ ಬಿಸಿಲಿರುತ್ತೆ. ನೀವು ಮಾರ್ನಿಂಗೇ ದರ್ಶನ ಮುಗಿಸ್ಕೊಂಡ್ರೆ ತುಂಬ ಬೆಟರು. ಸೊ ನೀವೇನಾದರೂ ಜಸ್ಟ್ ಮಠ ಅಷ್ಟೇ ನಮ್ಮದು ಪ್ಲ್ಯಾನಲ್ಲಿರೋದು, ಅದು ಬಿಟ್ಟು ಬೇರೆ ಒಂದು 4 ಕ್ಷೇತ್ರ ಇದೆಯಲ್ಲ, ಅಲ್ಲಿ ಹೋಗಲ್ಲ ಅಂದರೆ ಓಕೆ, ನೀವು ಇಲ್ಲಿ ದರ್ಶನ ಮಾಡ್ಬೋದು. ಬಟ್ ನಮ್ಮದು ಪ್ಲ್ಯಾನ್ ಇನ್ನು 4 ಕ್ಷೇತ್ರ ಇದೆಯಲ್ಲ, ಪಂಚಮುಖಿ ಆಂಜನೇಯ, ಬಿಚ್ಚಾಲಿ, ಜೊತೆಗೆ ಅಭಯ ಆಂಜನೇಯ ಮತ್ತು ಅಪಣಾಚಾರ್ಯರ ಮನೆ, ಇವೆಲ್ಲ ವಿಸಿಟ್ ಮಾಡೋ ಪ್ಲ್ಯಾನ್ ಇತ್ತು. ಹಾಗಾಗಿ ಒಂದು 8 ಒಳಗಡೆ ನಾವಿಲ್ಲಿ ಮಠವನ್ನು ದರ್ಶನ ಮುಗಿಸ್ಕೊಂಡು ಏನು ಮಾಡ್ತೀವಿ, ನಾವು ನೆಕ್ಸ್ಟ್ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀವಿ. ಏಕೆಂದರೆ ತುಂಬ ಬಿಸಿಲಿರುತ್ತೆ. ಆ ಮಾರ್ನಿಂಗ್ ಬಿಸಿಲೇ ಒಂದು 9 ಗಂಟೆ ಬಿಸಿಲೇ ಇಲ್ಲಿ ಒಂಥರ 12 ಗಂಟೆ 12:30 ಬಿಸಿಲು ಥರ ಕಾಣಿಸ್ತಾ ಇರುತ್ತೆ ನಮಗೆ, ಅಷ್ಟು ಬಿಸಿಲು. ಇನ್ನು ಬೆಳಗಿನ ಜಾವ 5 ಒಂದು 7:30 ನಮ್ಮ ಕಡೆ ಎಲ್ಲ ಕಾಣಿಸ್ತೀವಲ್ಲ, ಹಾಸನಲ್ಲಿ 7:30 ಬಿಸಿಲು ಹೇಗಿರುತ್ತೆ, ಆ ಒಂದು ಬಿಸಿಲಿನ ನಮಗೆ ಒಂದು 6 ಬರ್ತಾ ಇರುತ್ತೆ ಅಲ್ಲಿ. ಸೊ ಅಷ್ಟು ಬಿಸಿಲು ಇಲ್ಲಿ ಮಾತ್ರ. ಯಾಕೆಂದರೆ ರಾಯಚೂರು ಬಾರ್ಡ್ರು, ಉತ್ತರ ಕರ್ನಾಟಕ ಮತ್ತು ನಮ್ಮ ಆಂಧ್ರ ಪ್ರದೇಶ ಬಾರ್ಡರ್ ಪ್ಲೇಸಲ್ಲಿ ಇರೋದ್ರಿಂದ ನಮ್ಮ ರಾಯರಿಗೆ ಕರ್ನಾಟಕದ ಭಕ್ತರೇ ಜಾಸ್ತಿ. ನಾವು ಎಲ್ಲಿ ನೋಡಿದ್ರೆ ನಾವೆಲ್ಲೂ ಆಂಧ್ರದಲ್ಲಿ ಇದ್ದೀವಿ ಅಂತ ಫೀಲೇ ಆಗಲ್ಲ. ದರ್ಶನ ಎಲ್ಲ ಮುಗಿಸಿದ ಮೇಲೆ ಮಂತ್ರಾಕ್ಷತೆ ಸಿಗುತ್ತೆ. ಸೊ ಅಲ್ಲೇ ನಿಮಗೆ ಮಂತ್ರಾಕ್ಷತೆಯನ್ನು ತೀರ್ಥವನ್ನು ಕೊಡ್ತಾರೆ. ಎಲ್ಲರೂ ಪಡ್ಕೊಂಡು ನೆಕ್ಸ್ಟ್ ನಾನು ಹೇಳಿದಂಥ 4 ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತೀವಿ. ಇಲ್ಲೂ ಸಹ ನಿಮಗೆ ವೆಹಿಕಲ್ ವ್ಯವಸ್ಥೆ ತುಂಬ ಇರುತ್ತೆ, ಆಟೋ ವ್ಯವಸ್ಥೆ ಇರುತ್ತೆ. ಪರ್ ಹೆಡ್ 50 ರೂಪೀಸ್ ಥರ ಅಲ್ಲ 130 ತೊಗೋತಾರೆ ಪರ್ ಹೆಡ್. ನಿಮಗೆ 4 ಕ್ಷೇತ್ರಗಳನ್ನ ತೋರಿಸ್ಕೊಂಡು ಮತ್ತೆ ನಿಮ್ಮ ಪ್ಲೇಸಿಗೆ ಬಿಡ್ತಾರೆ, ಎಲ್ಲಿ ಹೇಳ್ತೀರ ಅಲ್ಲಿಗೆ. ನೆಕ್ಸ್ಟ್ ಅಭಯಾಂಜನೇಯ ಆದಮೇಲೆ ಬಿಚ್ಚಾಲಿಗೆ ಹೋಗ್ತೀವಿ. ಬಿಚ್ಚಾಲಿಲಿ
ಒಂದು ವಿಶೇಷ ಏನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ನಂದೊಂದು 2 ವರ್ಷದ ಹಳೆ ವಿಡಿಯೋಲಿ ಎಲ್ಲ ಸ್ಟೋರಿ ಇದೆ, ಸೊ ನೀವು ಅದು ಚೆಕ್ ಮಾಡ್ಕೊಳ್ಳಿ, ಕಾರ್ಡಲ್ಲಿ ಹಾಕ್ತೀರಿ. ಸೊ ಇಲ್ಲಿ 13 ವರ್ಷ ತಪಸ್ಸನ್ನು ಮಾಡಿ ಇವರು ಅಪಣಾಚಾರ್ಯರ ಜೊತೆ ಇರ್ತಾರೆ. ಇಲ್ಲಿ ಒಂದು ಸಣ್ಣ ಕಥೆನ ಹೇಳ್ತಾ ಇರ್ತಾರೆ. ರಾಯರು ಭಿಕ್ಷೆ ಬೇಡಿ ತರ್ತಾ ಇರ್ತಾರಲ್ಲ, ಅಕ್ಕಿ ಬೇಳೆ ಎಲ್ಲ, ಆ ಮರಕ್ಕೆ ಕಟ್ಟಿ ಅವ್ರು ಪೂಜೆ ಮಾಡಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ಅನ್ನ ಹಾಕ್ತಿತ್ತಂತೆ. ಅದು ರಾಯರ ಪವಾಡ. ಸೊ ನೆಕ್ಸ್ಟು ಬರ್ತೀವಿ ನಾವು ಅಪಣಾಚಾರ್ಯರ ಮನೆ. ರಾಯರು ಇಲ್ಲೇ ಇರ್ತಾರೆ ಅಂತ ಹೇಳಿದರು ನಮಗೆ, ಇದ್ರು ಅಂತ. ಸೊ ಇಲ್ಲಿ ಪ್ರತಿಯೊಂದು ಫೋಟೋನೂ ಇದೆ. ರಾಯರು ಕೊನೆ ಒಂದು ತಮ್ಮ ಅಂತಿಮ ದಿನಗಳಲ್ಲಿ ಕುಳಿತಂತಹ ಸ್ಥಳ ಅಂತ ಹೇಳ್ತಾರೆ ಈ ಪ್ಲೇಸನ್ನು. ನೋಡಿ, ಇಲ್ಲೊಂದು ವಿಶೇಷ ಏನಂದರೆ ಆ ಮರ, ಬೇವಿನ ಮರ ಒಣಗೋಗಿರುತ್ತೆ. ನಾನು ಇದು 3ನೇ ವರ್ಷ ವಿಸಿಟ್ ಮಾಡ್ತಿರೋದು. ಆ ಚಿಗುರನ್ನ ನೋಡಿರಲಿಲ್ಲ. ಈ ವರ್ಷ ನನಗೆ ತುಂಬ ಅದು ಎಕ್ಸಾಕ್ಟ್ ಒಂದು ಚಿಗುರು ಕಾಣಿಸ್ತು. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಮರ ಒಣಗೋಗಿರುತ್ತಲ್ಲ, ಈ ಮರವನ್ನು ರಾಯರು ಆ ಒಂದು ಮಂತ್ರವನ್ನು ಪ್ರೋಕ್ಷಣೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಚಿಗುರಿಸ್ತಾರಂತೆ. ನೋಡಿ, ಆ ಚಿಗುರು ಅಲ್ಲಿ ಕಾಣಿಸ್ತಾ ಇದೆ. ನನಗಿದು 3ನೇ ಸಲ ಬಂದಾಗಿದ್ದು ಕಾಣಿಸ್ತು. ಮೇಲಿದೆ ಎಲೆಗಳು, ಇಲ್ಲೆಲ್ಲ ಫೋಟೋಸ್ ಇದೆ. ಇದೆಲ್ಲ ಹಳೆಯದು ಕಟ್ಟಡ ಹೇಗಿತ್ತು ಅದೆಲ್ಲ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ಇದರೊಳಗಡೆ ರಾಯರ ಬಾಲ್ಯದಿಂದ ಹಿಡಿದು ವಿವಾಹ ಜೀವನ, ಕೊನೆ ಜೀವನ, ಅಲ್ಲಿವರೆಗೂ ಒಂದು ಫೋಟೋಗಳಲ್ಲಿ ನಾವು ಅವರ ಮಾಹಿತಿನೇ ತಿಳಿದುಕೊಳ್ಬೋದು. ಅಪಣಾಚಾರ್ಯರ ಮನೆಯಲ್ಲಿ ನೋಡಿ, ಇಲ್ಲೆಲ್ಲ ಇದೆ. ಅವರ ಬದುಕಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಬದಲಾವಣೆಗೆ ಕಾರಣ ಏನು, ಎಲ್ಲದೂ ಆ ಫೋಟೋ ಮುಖಾಂತರ ನಾವು ಇನ್ಫಾರ್ಮೇಷನ್ನ ತೆಗೆದುಕೊಳ್ತೀವಿ. ಆ ಒಂದು ಟಿ ವಿಯಲ್ಲೂ ಸಹ ಅವ್ರ ಬಗ್ಗೆ, ರಾಯರ ಬಗ್ಗೆ ಯಾವಾಗಲೂ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಾರೆ. ತೆಲುಗು, ಕನ್ನಡ ಈ ಥರ ಲ್ಯಾಂಗ್ವೇಜ್ಗಳಲ್ಲಿ ಎರಡರಲ್ಲೂ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ಇದೆಲ್ಲ ಅಪಣಾಚಾರ್ಯರ ಮನೆ ಇರೋದು ನಮ್ಮ ಕರ್ನಾಟಕದಕ್ಕೆ ಸೇರುತ್ತೆ. ಬಿಚ್ಚಾಲಿ, ಅಪಣಾಚಾರ್ಯರ ಮನೆ ಎಲ್ಲ ಕರ್ನಾಟಕಕ್ಕೆ ಸೇರುತ್ತೆ. ನೆಕ್ಸ್ಟು ಪಂಚಮುಖಿ ಆಂಜನೇಯನೂ ಅಷ್ಟೇ ಕರ್ನಾಟಕಕ್ಕೆ, ಸ್ಟೇಟ್ಗೆ ಸೇರುತ್ತೆ. ಅಭಯ ಆಂಜನೇಯ ಒಂದು ಮಾತ್ರ ಆಂಧ್ರಕ್ಕೆ ಸೇರುತ್ತೆ. ನೋಡಿ, ಇಲ್ಲಿ ಮತ್ತೆ ನಾವು ರೂಮ್ಗೆ ಹೋಗಿ ಊಟ, ನಾವು 11:30ಗೆ ಬರ್ತೀವಿ, ಊಟ ಮುಗಿಸ್ಕೋತೀವಿ. ಊಟ ಎಲ್ಲ ಮುಗಿಸ್ಕೊಂಡು ಒಂದು 1:30ಇಂದ ನಾವು ರೆಸ್ಟ್ ಮಾಡ್ತೀವಿ. ನಿದ್ದೆ ಆಗಿರಲ್ಲ ಅಲ್ವಾ ಟ್ರೈನ್ ಜರ್ನಿ. ಒಂದು 5 o'clockವರೆಗೂ ನಿದ್ದೆ ಮುಗಿಸ್ಕೊಂಡು ಮತ್ತೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಜೆ ಇದು ನಾವು ಒಂದು 5:45 ಬಿಸಿಲು. ನೋಡಿ ಹೇಗಿದೆ ಅಂತ. ಬಿಸಿಲಂತೂ ಕಡಿಮೆ ಇರಲ್ಲಪ್ಪ ಇಲ್ಲಿ. ಇದೊಂದು ಮಾತ್ರ ತುಂಬ ಬಿಸಿಲು, ಅಡ್ಜಸ್ಟ್ ಆಗಬೇಕು ಹೋದಾಗ. ರಾಯಿರೋದೆಲ್ಲ ಮರೆಸ್ತಾರೆ ಯಾರು ದರ್ಶನ ಆದಾಗ. ನೋಡಿ, ಸಂಜೆ ಸನ್ಸೆಟ್ ಆಗ್ತಿದೆ. ನದಿ ತೀರಕ್ಕೆ ಬಂದ್ವಿ, ನದಿ ನೋಡೋಣ ಅಂತ. ಬೆಳಗ್ಗೆ ಬಂದಿರಲಿಲ್ಲ, ಯಾಕೆಂದರೆ ಟೈಮ್ ನಮಗೆ ಅಷ್ಟು ಜಾಸ್ತಿ ಇರಲಿಲ್ಲ. ಬೆಳಗ್ಗೆ ಇದೆಲ್ಲ ನೋಡ್ಕೊಂಡು ಕೂತ್ಕೊಂಡು ನಾವು ಅಲ್ಲಿ 4 ಕ್ಷೇತ್ರಗಳಿಗೆ ವಿಸಿಟ್ ಮಾಡೋಕ್ಕಾಗಲ್ಲ ಬಿಸಿಲು ಅಂತ ಸಂಜೆ ಇಟ್ಕೊಂಡಿದ್ವಿ ಇಲ್ಲಿ ಪ್ಲ್ಯಾನ್ನ. ಮ್ಯೂಸಿಯಂ ಮತ್ತು ತುಂಗಾ ನದಿಯ ತೀರದಲ್ಲಿ ರಾಯರಿದ್ದಾರೆ, ನಮಗೆಲ್ರಿಗೂ ಗೊತ್ತಿದೆ. ಬಟ್ ನೀರು ಬೇಸಿಗೆ ಆಗಿದೆ, ಮಳೆ ಇಲ್ಲ, ನೀರು ಕಡಿಮೆ ಆಗಿದೆ, ನೀರಿಲ್ಲ ನದಿಯಲ್ಲಿ. ರಾಯರ ಆಶೀರ್ವಾದ, ಖಂಡಿತ ಮಳೆ ಬಂದು ಈ ನದಿಯೆಲ್ಲ ತುಂಬಿಸುತ್ತೆ ಅನ್ನೋದು ನಮ್ಮೊಂದು ಬಯಕೆ. ಏಕೆಂದರೆ ತುಂಬ ಜನ ಭಕ್ತಾದಿಗಳಲ್ಲಿ ಸ್ನಾನ ಮಾಡ್ತಾರೆ, ಬಟ್ ಈ ನೀರಲ್ಲೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೆಲವರು ಮಾಡಲೇಬೇಕು ಅಂತ ಬಂದಿರ್ತಾರಲ್ವ, ಅವ್ರು ಮಾಡ್ತಾರೆ. ಸೊ ನೋಡಿ, ನೆಕ್ಸ್ಟು ಎಕ್ಸಾಕ್ಟ್ ನಮಗೆ 6:40ಗೆ ರಥೋತ್ಸವ ಶುರುವಾಗುತ್ತೆ. 4 ರಥದಲ್ಲಿ ರಾಯರನ್ನು ನಮಗೆ ಕರ್ಕೊಬರ್ತಾರೆ. ಒಂದು ಸುತ್ತು, ಮಠದ ಸುತ್ತು, ಬೆಳ್ಳಿ ರಥದಲ್ಲಿ, ಆನೆ ರಥದಲ್ಲಿ, ಮತ್ತು ಗೋಲ್ಡ್ ಚಿನ್ನದ ರಥದಲ್ಲಿ, ಮತ್ತು ಮರದ ರಥದಲ್ಲಿ ಅಲ್ಲಿ ನಿಲ್ಲಿಸಿದಾರಲ್ಲ. ಸೊ ಈ ರೀತಿ ನೋಡಿ, ಭಕ್ತಾದಿಗಳು ಹಿಂದ್ಗಡೆ ಹೋಗ್ಬೋದು. ನಾವು ಸಹ ಒಂದು ರೌಂಡ್ ಹೋದ್ವಿ, ಬಟ್ ರಾಯರ ಮುಖದರ್ಶನ ಆಗಲ್ಲ. ಕೊನೆಗೆ ನಾವು ಕಾರ್ನರಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಮೂರ್ತಿಯನ್ನು ಒಂದೊಂದು ರಥಕ್ಕೂ ಚೇಂಜ್ ಮಾಡ್ಕೊಂಡು ಒಂದೊಂದು ಸುತ್ತು ಬರ್ತಾರೆ. ಯಾರ್ದಾರು ಅರ್ಕೆ ಇದ್ದರೆ, ಸೇವೆ ಮಾಡಬೇಕು ಅಂತ ಯಾರು ಅಂದ್ಕೊಂಡಿದ್ರೆ, ಇಷ್ಟು ಅಂತ ಅವ್ರು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ, ಸೇವೆ ಮಾಡ್ಸೋಕ್ಕೆ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅಂಥವ್ರು ಈ ರಥದ ಸೇವೆಯನ್ನು ಮಾಡ್ತಾರೆ. ಡೈಲಿ ಇರುತ್ತೆ. ನಾನು 3 ವರ್ಷದಿಂದ ಹೋಗಿದ್ದೀನಿ, 1 ವರ್ಷ ನಾನು ನೋಡಿರಲಿಲ್ಲ, ಯಾಕೆಂದರೆ ಆ ಪ್ಲ್ಯಾನ್ ಗೊತ್ತಿರಲಿಲ್ಲ ನಮಗೆ ರಥೋತ್ಸವ ಇರುತ್ತೆ ಅಂತ. ಲಾಸ್ಟ್ ಇಯರ್ ಹೋದಾಗಲೂ ರಥೋತ್ಸವ ನೋಡ್ಕೊಂಡ್ವಿ, ಈ ವರ್ಷ ಹೋದಾಗಲೂ ಫುಲ್ ರಥೋತ್ಸವ ನೋಡ್ಕೊಂಡ್ವಿ. ಯಾಕೆಂದರೆ ನಮಗೆ ಲಾಂಗ್ ಟೈಮಲ್ಲಿ ಟ್ರೈನ್ ಇತ್ತು, 11:30ಗೆ ಟ್ರೈನ್ ಇದ್ದಿದ್ದರಿಂದ ಎಲ್ಲವನ್ನು ಸಮಾಧಾನವಾಗಿ ಎಲ್ಲವನ್ನು ನೋಡಿಕೊಂಡು ಎಕ್ಸಾಕ್ಟ್ ನಾವು ಮಂತ್ರಾಲಯನ 9 ಗಂಟೆಗೆ ಬಿಡ್ತೀವಿ. ಸೊ ಆಟೋ ವ್ಯವಸ್ಥೆ ಇದ್ದೇ ಇರುತ್ತೆ ನಮಗೆ. ಏಕೆ ನಾನು ಕೇಳಿದೆಲ್ಲ ಆಟೋದವ್ರನ್ನ, ನೈಟ್ ಪೂರ್ತಿ ಆಟೋ ಸರ್ವಿಸ್ ಇರುತ್ತಂತೆ. ಏಕೆಂದರೆ ಅಲ್ಲಿಂದ ರೈಲ್ವೆ ಸ್ಟೇಷನ್ದ ಇಲ್ಲಿ ಕರ್ಕೊಬರ್ತಾರೆ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಡೇ ಟೈಮಲ್ಲಿ ಅವ್ರು ರೆಸ್ಟ್ ಮಾಡ್ತಾರೆ, ಆ ಥರ ಹೇಳಿದರು. ನಿಮಗೆ ವೆಹಿಕಲ್ ವ್ಯವಸ್ಥೆ ಎನಿ ಟೈಮ್ ಇರುತ್ತೆ ಮಂತ್ರಾಲಯದಲ್ಲಿ. ಸೊ ಹಾಗಾಗಿ ನಾವು 9 ಗಂಟೆಲಿ ಮಂತ್ರಾಲಯವನ್ನು ಬಿಡ್ತೀವಿ. ಸೊ ರಾಯರನ್ನ ಎಲ್ಲ ದರ್ಶನ ಮಾಡಿಕೊಂಡು ನೋಡಿ, ನೆಕ್ಸ್ಟು ಗೋಲ್ಡ್ ಇದು ರಥ ಇಷ್ಟು ಹತ್ರದಿಂದ ನಾವು ನೋಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಸೊ ಈ ವರ್ಷ ಅಂತೂ ಪೂರ್ತಿ ಹತ್ರಕ್ಕೆ ಹೋಗಿ ನೋಡಿದ್ದಾಯಿತು. ಸೊ ಇನ್ನೊಂದೇನಪ್ಪ ಅಂದರೆ, ಸಂಜೆ ಹೊತ್ತು ನಮಗೆ ರಾಯರ ದರ್ಶನ ಆಯಿತು. ಸಂಜೆ ಫುಲ್ ಫ್ರೀ ಇರುತ್ತೆ, ಡೈರೆಕ್ಟು ನಾವು ಎಂಟ್ರೆನ್ಸಲ್ಲೇ ಹೋಗಿ ರಾಯರ ದರ್ಶನ ಪಡ್ಕೊಂಡು ಒಂದು 2 ನಿಮಿಷ ಮುಂದಕ್ಕೆ ಬಿಟ್ಬಿಟ್ರು. ಈ ಸಲ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಇಷ್ಟು ಹತ್ರದಿಂದ ರಾಯರನ್ನ ನೋಡೋಕ್ಕೆ ಆಗಲಿಲ್ಲ ಒಂದು ವರ್ಷ ಅಂತ. ಸಂಜೆ ದರ್ಶನಕ್ಕೆ ಹೋದಾಗ ಒಬ್ಬರಲ್ಲಿ ಸೇವೆ ಸಲ್ಸಕ್ಕಿರ್ತಾರಲ್ಲ, ಅವರು ಫುಲ್ ಆ ಕಡೆ ಗೇಟ್ ತೆಗೆದು ಫುಲ್ ರಾಯರ ಮುಂದಕ್ಕೆ ಬಿಟ್ಟರು, ಹೋಗಿ ನೋಡ್ಕೊಂಡು ಹೋಗಿ ಅಂತ. ಜನ ಕಡಿಮೆ ಇದ್ದಾಗ ಅದು
ಮಾಡ್ತಾರೆ. ಬಟ್ ಸಂಜೆ ದರ್ಶನ ತುಂಬ ಖುಷಿ ಅನ್ನಿಸ್ತು. ಅಷ್ಟು ಹತ್ರದಿಂದ ರಾಯರ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಅಲ್ಲಿ ಕುಳಿತಿದ್ದು ರಥೋತ್ಸವ ಎಲ್ಲ ನೋಡಿಕೊಂಡು ಒಂಥರ ಖುಷಿ, ಮನಸ್ಸಿಗೆ ನೆಮ್ಮದಿ. ನಾವು ಅಂದ್ಕೊಂಡಿರ್ತೀವಲ್ವ ವರ್ಷ ನಂದು ಒಂದು ಇದರಲ್ಲಿ ಲಿಸ್ಟಲ್ಲಿ ಏನಪ್ಪ ಅಂದರೆ ವರ್ಷ ರಾಯರ ದರ್ಶನವನ್ನು ಮಾಡ್ಕೊಂಬರ್ಬೇಕು ಅನ್ನೋದಿದೆ. ಸೊ ಖಂಡಿತ 3 ವರ್ಷದಿಂದ ಹೋಗ್ತಾ ಇದ್ದೀನಿ, ಯಾವುದೇ ವಿಘ್ನಗಳಾಗಿಲ್ಲ ನಮಗೆ. ರಾಯರು ನೋಡೋದಕ್ಕೆ ಹಲವಾರು ವಿಘ್ನಗಳು ಬರ್ತವೆ, ಇಷ್ಟು ಸಲೀಸಾಗಿ ನಾವು ಹೋಗೋಕ್ಕಾಗಲ್ಲ. ನಾವು ಒಂದು ವರ್ಷ ನಾನು ಮೊದಲೇ ಅಂದ್ಕೊಂಡಿದ್ದೀನಿ, ಫಸ್ಟ್ ವರ್ಷ ಹೋದಾಗಲೇ ಇನ್ನು ವರ್ಷ ಬರ್ತಕ್ಕಂತಹ ಶಕ್ತಿಯನ್ನು ನನಗೆ ಕೊಡುವಂಥ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ. ಸೊ ನೆಮ್ಮದಿಯಾಗಿ ರಾಯರ ದರ್ಶನ ವರ್ಷಕ್ಕೊಂದು ಸಲ ಮಾಡ್ಕೊಬರ್ತೀವಿ. ನೋಡಿ ಚಿನ್ನದ ರಥದಲ್ಲಿ ರಾಯರನ್ನು ಕರ್ಕೊಂಬರ್ತಾ ಇದ್ದಾರೆ. ಇವರೆಲ್ಲ ಸೇವಾ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಯಾರು ಹರಕೆ ಇರೋರು ಆ ಥರ ಯಾವುದೇ ರಥವನ್ನು ಈ ರಥವನ್ನು ಹೇಳಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಷ್ಟು ಅಂತ, ಒಂದೊಂದು ರಥಕ್ಕೆ ಇಷ್ಟು ಅಂತ ನಾವು ಪ್ರಿಪೇಡ್ ಮಾಡಿ ಸೇವಾ ಬುಕ್ಕಿಂಗ್ ಮಾಡ್ಕೋಬೇಕು. ಅಂಥ ಫ್ಯಾಮಿಲಿಗೆ ರಥವನ್ನು ಎಳೆಯೋ ಅಂತಕ್ಕಂಥ ಅವಕಾಶವನ್ನು ಕೊಡ್ತಾರೆ. ರಾಯರ ಮೂರ್ತಿ ಒಳಗಡೆ ಇದೆ. ಇಷ್ಟು ಹತ್ರದಿಂದ ಇದೇ ಫಸ್ಟ್ ಟೈಮ್ ನನ್ನ 3ನೇ ವರ್ಷದಲ್ಲಿ ನೋಡ್ತಾ ಇರೋದು ರಾಯರ ಒಂದು ರಥೋತ್ಸವವನ್ನು. ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ನೆಕ್ಸ್ಟು ಪರಿಮಳ ಸೇವಾ ಪ್ರಸಾದ ಇರುತ್ತೆ. ಕೌಂಟ್ರಿಗೆ ಹೋಗಿ ನಿಮಗೆ ಪ್ರಸಾದವನ್ನು ನಾವು ತೆಗೆದುಕೊಳ್ತೀವಿ. ನಿಮಗೆ ಅಲ್ಲಿ ಹೋದರೆ ಕೊಡ್ತಾರೆ, ಒಬ್ಬರಿಗೆ 2 ಪ್ರಸಾದ ಕೊಡ್ತಾರೆ ಅಷ್ಟೇ. 30 ರುಪೀಸ್ ಇರುತ್ತೆ ಒಂದು ಪ್ರಸಾದ, 60 ರುಪೀಸಿಗೆ 2 ಪ್ರಸಾದ. ನೈಟ್ ನೋಡಿ ಎಷ್ಟು ಚೆಂದ ಕಾಣುತ್ತೆ ಅಂದರೆ ಮಠದ ಒಂದು ಲೈಟಿಂಗ್ ಆಕರ್ಷಣೆ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಮಠದ ಮುಂಭಾಗದಲ್ಲಿ ಜನರು ಮಲಗ್ತಾರೆ. ಕೆಲವರು ಮುಂಭಾಗದಲ್ಲಿ ಮಲಗಿ ಬೆಳಗ್ಗೆ ಎದ್ದು ಹೋಗ್ತಾರೆ. ಮನಸ್ಸಲ್ಲಿ ಅಂದ್ಕೊಂಬಂದಿರ್ತಾರೆ ನಾವು ಮಲಗ್ತೀವಿ ಅಂತ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಆ ಸೇವೆನ, ಸೇವೆ ಅನ್ನೋದಕ್ಕಿಂತ ಆ ಪ್ಲೇಸಲ್ಲಿ ರಾಯರು ಬಂದು ನೋಡ್ಕೊಂಡು ಹೋಗ್ತಾರಂತೆ ಬೆಳಗಿನ ಜಾವ ಭಕ್ತಾದಿಗಳನ್ನ. ಈ ಪ್ಲೇಸ್ನ ಹುಡುಕಿದ್ರೂ ಸಿಗಲಿಲ್ಲ, ಸುಮ್ಮನೆ ಕುಡಿಯೋ ನೀರು ಹುಡ್ಕೊಂಡು ಹೋದ್ವಿ, ಪುಷ್ಕರಣಿ ಸಿಕ್ತು. ನೀವು ಅಲ್ಲಿ ದೇವಿ ಇದೆಯಲ್ಲ, ಮಂಚಾಲಮ್ಮ ದೇವಸ್ಥಾನ ಇದೆಯಲ್ವ, ಅಲ್ಲಿಂದ ರೈಟಿಗೆ ಕಟ್ಟಾಗಿ ಮುಂದೆ ಹೋದರೆ ನಿಮಗೆ ಪುಷ್ಕರಣಿ ಸಿಗುತ್ತೆ. ಇಲ್ಲಿ ರಾಯರ ಒಂದು ತೆಪ್ಪೋತ್ಸವನ ಮಾಡ್ತಾರೆ ಇಲ್ಲಿ ಈ ಥರ ನೀರಲ್ಲಿ, ಕೊಳದಲ್ಲಿ. ಇದು ಇತ್ತೀಚೆಗೆ ಆಗಿರೋದು, ರೀಸೆಂಟಾಗಿ. ನಾವು ಲಾಸ್ಟ್ ಇಯರ್ ಹೋದಾಗ ಇರಲಿಲ್ಲ, ಇತ್ತೀಚೆಗೆ ಆಗಿರ್ತಕ್ಕಂಥದ್ದು, ವರ್ಷದ ಗ್ಯಾಪೆಲ್ಲ ಆಗಿರ್ತಕ್ಕಂಥದ್ದು. ಇಲ್ಲೊಂದು 10 ನಿಮಿಷ ನೋಡಿಕೊಂಡು ಎಲ್ಲದನ್ನೂ ನೆಮ್ಮದಿಯಿಂದ ರಾಯರ ದರ್ಶನವನ್ನು ಪಡ್ಕೊಂಡು ವಾಪಸ್ ಆಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಸ್ವಲ್ಪ ತಣ್ಣಗಾಗ್ತಿತ್ತು ನಮಗೆ, ಏಕೆಂದರೆ ಸೂರ್ಯ ಮುಳುಗಿದ್ರೂ ಸಹ ಅಲ್ಲಿ ಒಂದು ಟೆಂಪ್ರೇಚರ್ ಏನಿದೆ ಅದಕ್ಕೆ ರಾತ್ರಿನೂ ಸಹ ಶೆಕೆ ಆಗ್ತಿರುತ್ತೆ. ಆ ಕಲ್ಲು ಕಾದಿರುತ್ತಲ್ಲ, ಕೆಳಗಡೆ ಎಲ್ಲ ನೆಲ ಕಾದಿರುತ್ತಲ್ಲ, ಕೂರೋಕ್ಕಾಗಲ್ಲ, ಅಲ್ಲೂ ಬಿಸಿ 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 ಅನ್ನಿಸ್ತಾ ಇರುತ್ತೆ ನಮಗೆ. ಸೊ ಮಳೆಗಾಲದಲ್ಲಿ ಸ್ವಲ್ಪ ತಣ್ಣಗಿರುತ್ತೆ ಪ್ಲೇಸ್ ಅಂದ್ಕೋತೀವಿ. ಆ ರಾಯರ ದಯೆಯಿಂದ ಮಳೆ ಜಾಸ್ತಿ ಬರಲಿ, ಆ ಪ್ಲೇಸಿಗೆ ನದಿ ತುಂಬಲಿ, ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗಲಿ ಅಂತ ನನ್ನ ಒಂದು ಬಯಕೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು 9 ಗಂಟೆಗೆ ಬಿಡ್ತೀವಿ. ಎಕ್ಸಾಕ್ಟ್ 11:30ಗೆ ನಮ್ಮದು ಟ್ರೈನ್ ಇದೆ, 12ಗೆ ಬರುತ್ತೆ. 12ಇಂದ ನಮಗೆ ಹಾಸನ್ಗೆ 11 o'clockಗೆ ರೀಚ್ ಆಗ್ತೀವಿ. ಇಷ್ಟು ಈ ವರ್ಷದ ಮೇ 10, 2026 ನಮ್ಮ ಒಂದು ಮಂತ್ರಾಲಯದ ಭೇಟಿ. ರಾಯರ ದರ್ಶನಕ್ಕಾಗಿ ಹೋಗಿ ಸುಖಕರವಾಗಿ ಯಾವುದೇ ಅಡ್ಡಿಗಳಿಲ್ಲದೆ ಪ್ರಯಾಣವನ್ನು ಮುಗಿಸ್ಕೊಂಡು ಬಂದ್ವಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್.